ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20ನೇ ಆರೋಪಿ ಅಜಿತ್ನನ್ನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. 42ನೇ ಎಸಿಜೆಎಂ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಮುಂದೆ ಇಂದು ಸಿಐಡಿ ಟೀಮ್ ಹಾಜರುಪಡಿಸಿತ್ತು. ಈ ವೇಳೆ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಕೋರ್ಟ್ ಸಿಐಡಿ ವಶಕ್ಕೆ ನೀಡಿದ್ದು ಫೆಬ್ರವರಿ 19ರವರೆಗೆ ಆರೋಪಿ ಅಜಿತ್ ಸಿಐಡಿ ವಶದಲ್ಲಿ ಇರಲಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಬಂಧನದಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಗದಗದಲ್ಲಿ ಸಚಿವ ಕೃಷ್ಣ ಭೈರೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ರೀತಿ ಅವರ ಮೇಲೆ ಕ್ರಮ ಆಗಲಿ, ಅದರಲ್ಲಿ ನಾವು ರಾಜಕೀಯ ಬೆರೆಸಲ್ಲ. ಕೋರ್ಟಲ್ಲಿ ತೀರ್ಮಾನ ಆಗಿರೋದ್ರಿಂದ ಅದರಲ್ಲಿ ಯಾಕೆ ರಾಜಕೀಯ ಬರುತ್ತೆ? 3 ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆಯಲ್ಲ ಅಂತ ಹೇಳಿದ್ದಾರೆ. ಕಾನೂನು ಏನಿದ್ರೆ ಅದು ಕ್ರಮ ಆಗ್ತಿದ್ರಿ, ಕಾನೂನು ಪ್ರಕಾರ ನಡೀಲಿ. ಅದರಲ್ಲಿ ನಾವು ರಾಜಕೀಯ ಬೆಳೆಸೋದಕ್ಕಿಂತ ರಾಜಕೀಯ ಆಗ್ತಾ ಇದೆ. ಕೋರ್ಟ್ನಲ್ಲೇ ತೀರ್ಮಾನ ಆಗಿರೋದ್ರಿಂದ ರಾಜಕೀಯ ಬರುತ್ತೆ ಅದರಲ್ಲಿ. ತುಮಕೂರು ಜಿಲ್ಲೆಯ ತಿಪಟೂರು ನೊಡವಿನ ಕೆರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಅಜ್ಜಯ್ಯನ ಮಠಕ್ಕೆ ಆಗಮಿಸಿ ಅಜ್ಜಯ್ಯನ ಜಾತ್ರಾ ಮಹೋತ್ಸವದಲ್ಲಿ ಚಾಲನೆ ನೀಡಿದ್ದಾರೆ. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವೆಲ್ಲರೂ ಗಂಗಾಧರ ಅಜ್ಜಯ್ಯನ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೇವೆ. ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದೇ ನಮ್ಮೆಲ್ಲರ ಸೌಭಾಗ್ಯ. ಡಿಸಿಎಂ ಆಗಿ ಅಲ್ಲ, ಶ್ರೀಗಳ ಶಿಷ್ಯನಾಗಿ ಇಲ್ಲಿಗೆ ಬಂದಿದ್ದೇನೆ. ಇಂದಿಗೂ ಅವರ ಮಾರ್ಗದರ್ಶನದಲ್ಲೇ ಬದುಕ್ತಾ ಇದ್ದೇನೆ. ಕೆಲವರು ನೀನು ಒಕ್ಕಲಿಗ ಜಾತಿಯವನು, ಈ ಮಠಕ್ಕೆ ಹೋಗ್ತೀಯಾ ಅಂತ ಕೇಳ್ತಾರೆ. ಆದರೆ ಅದು ಭಕ್ತ ಹಾಗೂ ಭಗವಂತನ ಸಂಬಂಧಕ್ಕೆ ಸಂಬಂಧಿಸಿದ್ದು. ದೇವರು ಶಾಪ ಹಾಗೂ ವರ ಯಾವುದನ್ನೂ ಕೊಡಲ್ಲ, ಅವಕಾಶವನ್ನ ಮಾತ್ರ ಕೊಡ್ತಾನೆ ಅಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಹಾವೇರಿ ಸಮಾವೇಶ ಕುರಿತು ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತಾಡಿದವರು, ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಮಾಡ್ತಿದ್ದೀರಿ? ರಾಜ್ಯದಲ್ಲಿ ಸಿಎಂ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ 1000 ದಿನಗಳು ಕರಾಳ ದಿನಗಳು. ಬಡವರ ರೇಷನ್ ಕಾರ್ಡ್ ರದ್ದಾಗಿವೆ, ಬಗರ್ ಹುಕುಂ ಸಾಗುವಳಿ ಭೂಮಿ ಕೊಟ್ಟಿಲ್ಲ, ಅಬಕಾರಿಯಲ್ಲಿ 6000 ಕೋಟಿಯ ಡೀಲ್ ಆಗಿದೆ, ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 1000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಸಂಭ್ರಮಾಚರಣೆಗೆ ಸಿದ್ಧವಾಗ್ತಾ ಇದೆ. 1000 ದಿನಗಳ ಕಾಂಗ್ರೆಸ್ ಸಂಭ್ರಮಾಚರಣೆ ಸಾವಿರಾರು ಸಮಸ್ಯೆಗಳ ಉಲ್ಬಣಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ, ದರೋಡೆ ಹೆಚ್ಚಾಗಿದೆ, ಮರ್ಡರ್ಗಳು ಹೆಚ್ಚಾಗಿದೆ, ಅತ್ಯಾಚಾರಗಳು ಹೆಚ್ಚಾಗಿದೆ. ಈ ರೀತಿ ಒಂದೊಂದು ಪಟ್ಟಿ ಮಾಡ್ತಾ ಹೋದ್ರೆ ಸಾವಿರಾರು ಹೇಳ್ಬೋದು. ಕೇವಲ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತಕ್ಕಂಥ ಹೆಸರನ್ನ ಶಾಸಕರ ವಿದೇಶ ಪ್ರವಾಸದ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರು ಅಧ್ಯಯನ ಪ್ರವಾಸಕ್ಕೆ ವಿದೇಶಕ್ಕೆ ಹೋಗ್ತಿದ್ದಾರೆ, ಅದರಲ್ಲಿ ತಪ್ಪೇನೂ ಇಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಆನಂದ್ ಕೂಡ, ನನಗೂ ಆಹ್ವಾನಿಸಿದ್ರು, ಆದರೆ ನನಗೆ ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಬರಲ್ಲ ಅಂತ ಹೇಳಿದೆ. ಎಲ್ಲರೂ ಅವರವರ ವೈಯಕ್ತಿಕ ಹಣದಲ್ಲಿ ಟೂರ್ ಹೋಗ್ತಿದ್ದಾರೆ ಅಂದಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಧ್ಯಯನಕ್ಕೆ ಹೋಗಿದ್ದಾರೆ ಅಷ್ಟೇ, ಕಮಿಟಿ ಹೋಗಿರೋದು, ಶಾಸಕರಲ್ಲ. ಆ ಸಮಿತಿಯಲ್ಲಿರ್ತಕ್ಕಂಥವರು ಸದಸ್ಯರು, ಶಾಸಕರು, ಅವರು ಅಧ್ಯಯನ ಪ್ರವಾಸ ಅಷ್ಟೇ. ಇಲ್ಲ, ಶಾಸಕರಲ್ಲ, ಅಧ್ಯಯನ. ಅನೇಕ MLAಗಳು ಮೊನ್ನೆ ಅಧಿವೇಶನ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಫಾರಿನ್ಗೆ ಹೋಗೋಣ ಅಂತಕ್ಕಂಥ ಚರ್ಚೆ ಬಂತು. ನನಗೂ ಆಹ್ವಾನಿಸಿದ್ರು, ಆದರೆ ನನಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಂದ ಇರೋದ್ರಿಂದ ನಾನು ಬರಲ್ಲ ಅಂತಕ್ಕಂಥದ್ದು ಹೇಳಿದ್ದೆ. 2 ಕಾಕತಾಳೀಯ ಆಗಿರ್ಬೋದೇನೋ. ಓವರ್ ಶೇರಿಂಗ್ ಅಂತಕ್ಕಂಥ ವಿಚಾರ ನೋಡಿ, ಅದು ಹೈಕಮಾಂಡ್ ತಾಳ್ತಕ್ಕಂಥ ತೀರ್ಮಾನ, ಯಾವ ಶಾಸಕರ ಕೈಯಲ್ಲೂ ಇಲ್ಲ. ಯಾರೋ ಒಬ್ಬ, ನಾವು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥವ್ರು. ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ವಿಚಾರದ ಬಗ್ಗೆ ಮಾತಾಡಿರೋ ಬಸನಗೌಡ ಪಾಟೀಲ್, ಶಾಸಕರು ವಿದೇಶಕ್ಕೆ ಹೋಗಿ ಏನು ಅಧ್ಯಯನ ಮಾಡ್ತಾರೆ? ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗಿ ಏನು ಅಧ್ಯಯನ ಮಾಡ್ತಾರೆ? ಮೊದಲು ಭ್ರಷ್ಟಾಚಾರ ಹೇಗೆ ಕಡಿಮೆ ಮಾಡಬೇಕು ಅಂತ ಅಧ್ಯಯನ ಮಾಡಲಿ. ಇವರು ಅಧ್ಯಯನ ಮಾಡೋದಕ್ಕೆ ವಿದೇಶಕ್ಕೆ ಹೋಗಿಲ್ಲ, ಶಕ್ತಿ ಪ್ರದರ್ಶನಕ್ಕೆ ಹೋಗ್ತಿದ್ದಾರೆ. ನಮ್ಮ ಬಳಿ ಎಷ್ಟು ಶಾಸಕರ ಒಲವಿದೆ ಅಂತ ತೋರಿಸೋದಕ್ಕೆ ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಏನು ಅಧ್ಯಯನ, ಏನು ಯಾವ ಇಲಾಖೆದು ಮಾಡೋರು? ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ, ಬೇರೆ ಇದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ, ಇವರು ಏನೂ ಅಧ್ಯಯನಕ್ಕೆ ಹೋಗಿಲ್ಲ.
ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್, 2.5 ವರ್ಷದಿಂದ 37,000 ಕೋಟಿ ಬಾಕಿ ಇದೆ. ಹಲವು ಬಾರಿ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ರೂ ಸ್ಪಂದನೆ ಸಿಕ್ಕಿಲ್ಲ. ಈವರೆಗೂ ಅಧಿಕೃತ ಸಭೆಯೂ ನಡೆಸಿಲ್ಲ. ಮಾರ್ಚ್ 5ರಂದು ಕೆಲಸ ನಿಲ್ಲಿಸಿ ಮುಷ್ಕರ ಮಾಡಲು ತೀರ್ಮಾನ ಮಾಡಿದ್ದೇವೆ. ಸಭೆ ನಡೆಸಿದ್ರೆ ಹಣ ಕೊಡಬೇಕಾಗುತ್ತೆ ಅಂತ ಸಭೆಯನ್ನೇ ಮಾಡ್ತಾ ಇಲ್ಲ. ಈ ಸರ್ಕಾರದಲ್ಲೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಎಷ್ಟು ಅಂತ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಸರಣಿ ಅಪಘಾತ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನ್ಯೂಸ್ 18ಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಹೊಸಕೋಟೆಯಿಂದ ದೇವನಹಳ್ಳಿಗೆ ವೇಗವಾಗಿ ಎಕ್ಸ್ಯುವಿ ಕಾರಲ್ಲಿ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಈ ವೇಳೆ ಮೊದಲು ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದೆ. ನಂತರ ಸ್ವಲ್ಪ ದೂರದಲ್ಲಿ ಕ್ಯಾಂಟರ್ಗೆ ಕಾರು ಡಿಕ್ಕಿ ಆಗಿದೆ. ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್ನ ಚಾರ್ಸಿ ಕಟ್ ಆಗಿದ್ದು ಕ್ಯಾಂಟರ್ ಪಲ್ಟಿ ಆಗಿದೆ. ಇದಾದ ಕೆಲವೇ ನಿಮಿಷಕ್ಕೆ ರಸ್ತೆ ಮೇಲೆ ಇದ್ದ ಟೈರ್ಗೆ ಬ್ರೀಜಾ ಕಾರು ಡಿಕ್ಕಿಯಾಗಿದ್ದು ಕಾರಿನ ಮುಂಭಾಗ ಜಖಂ ಆಗಿದೆ. ಒಟ್ಟು 2 ಕಾರು, 1 ಬೈಕ್, 1 ಕ್ಯಾಂಟರ್ಗೆ ವಿದ್ಯಾರ್ಥಿಗಳು ಓಡಿಸ್ತಾ ಇದ್ದ ಕಾರು ಡಿಕ್ಕಿಯಾಗಿದ್ದು ಕಾರಲ್ಲಿದ್ದವರೆಲ್ಲರೂ ಮೃತಪಟ್ಟಿದ್ದಾರೆ. ಇನ್ನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಿದ್ಯಾರ್ಥಿಗಳು ಕಾರು ಚಾಲನೆ ಮಾಡಿಕೊಂಡು ಹೋಗಿದ್ದಾರೆ. ಔಟಿಂಗ್ ಹೋಗುವ ನೆಪದಲ್ಲಿ ಕಾರ್ನಲ್ಲಿ ಹೋಗಿರುವಂತದ್ದು. ಅಪಘಾತದಲ್ಲಿ ಮೃತಪಟ್ಟ ಅಯಾನ್ ಅವರ ಮಾವನ ಕಾರನ್ನೇ ಯಾರಿಗೂ ಹೇಳದೆ ತೆಗೆದುಕೊಂಡು ಹೋಗಿದ್ದಾರೆ. ವೇಗವಾದ ಚಾಲನೆಯಿಂದ ಕಾರು ನಿಯಂತ್ರಣಕ್ಕೆ ಸಿಗದೆ ಸರಣಿ ಅಪಘಾತ ಸಂಭವಿಸಲು ಕಾರಣವಾಗಿದೆ. ಸರಣಿ ಅಪಘಾತದ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಮಾಧ್ಯಮಗಳಿಗೆ ಮಾತಾಡಿದ್ದು, ಅಪಘಾತದಲ್ಲಿ 7 ಮಂದಿ ಸಾವಾಗಿದೆ. ಎಲ್ಲರೂ 16ರಿಂದ 20 ವರ್ಷದ ಒಳಗಿನವರು. ಮೊದಲಿಗೆ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ನಂತರ ಕ್ಯಾಂಟರ್ಗೆ ಕಾರು ಡಿಕ್ಕಿಯಾಗಿದೆ. ಅಪಘಾತದ ತೀವ್ರತೆಗೆ 6 ಯುವಕರ ತಲೆ ಓಪನ್ ಆಗಿದೆ. ಮಕ್ಕಳು ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಪೋಷಕರಿಗೂ ಮಾಹಿತಿ ಇಲ್ಲ. ಸದ್ಯ ಕಾರು ಮಾಲೀಕನ ವಿರುದ್ಧ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಪೌರಾಯುಕ್ತಿಗೆ ಧಮಕಿ ಹಾಕಿರೋ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆಂಬಲಿಗರಿಗೆ ಭರ್ಜರಿ ಬಾಡೂಟ ಹಾಕಿದ್ದಾರೆ. ಸಾದಲಿ ಗ್ರಾಮದ ಸಾದಲಮ್ಮ ದೇವಿಗೆ ಬಾಡೂಟ ಆಯೋಜನೆ ಮಾಡಿದ್ದು, ಸಾದಲಮ್ಮ ಚೌಡೇಶ್ವರಿ ದೇವಿಗೆ ರಾಜೀವ್ ಗೌಡ ದಂಪತಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 5,000 ಜನರಿಗೆ ಬಾಡೂಟ ವ್ಯವಸ್ಥೆ ಮಾಡಿದ್ದು, ಮುದ್ದೆ, ನಾಟಿ ಕೋಳಿ, ಕುರಿ ಮಾಂಸದ ಊಟವನ್ನು ಜನರು ಸವಿದಿದ್ದಾರೆ. ಕೇರಳದ ಅಯ್ಯಪ್ಪ ಸ್ವಾಮಿ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಮತ್ತೊಮ್ಮೆ ಕೇರಳದ ಎಸ್ಐಟಿ ತಂಡ ಆಗಮಿಸಿದ್ದು, ದ್ವಾರ ಬಾಗಿಲು ನಿರ್ಮಾಣ ಮಾಡಿದ ಗೋವರ್ಧನ್ ಮನೆಗೆ ಭೇಟಿ ನೀಡಿದೆ. ಗೋವರ್ಧನ್ ಅವರಿಗೆ ಸಂಬಂಧಿಸಿದಂತಹ ಪಾಸ್ಬುಕ್, ಬ್ಯಾಂಕ್ ಚೆಕ್ ಬುಕ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ. ಗದಗದಲ್ಲಿ ಕಾಂಗ್ರೆಸ್ ಮುಖಂಡನ ಮನೆಯಲ್ಲಿ ಮನೆಗಳ್ಳತನ ಮಾಡಲಾಗಿದೆ. ಮನೆ ಬೀಗ ಮುರಿದು ಚಿನ್ನ, ಬೆಳ್ಳಿ, ನಗದನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಆದರ್ಶ ನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಸೋಮಪ್ಪ ಲಮಾಣಿ ಅವರ ಮನೆಯಲ್ಲಿ ಕಳ್ಳತನ ಆಗಿದ್ದು, ಮನೆಯಲ್ಲಿದ್ದ 35 ಗ್ರಾಂ ಬಂಗಾರದ ಆಭರಣ, ಸುಮಾರು 1.5 ಕೆಜಿ ಬೆಳ್ಳಿ, 50,000 ನಗದು ದೋಚಿದ್ದಾರೆ. ಮಗಳ ಭೇಟಿಗಾಗಿ ಬೆಂಗಳೂರಿಗೆ ಹೋಗಿ ವಾಪಸ್ ಮನೆಗೆ ಬಂದಾಗ ಈ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಸೋಕೋ ತಂಡ ಭೇಟಿ ಕೊಟ್ಟಿದೆ, ಪರಿಶೀಲನೆ ನಡೆಸುತ್ತಿದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರದಲ್ಲಿರೋ ಸೀತಾ ನದಿಯಲ್ಲಿ ಮರಳುಗಾರಿಕೆಗೆ ಅನುಮತಿ ನೀಡಲಾಗಿದೆ. ಆದರೆ ಜಿಲ್ಲಾಡಳಿತದ ಕ್ರಮಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗದ ಕೃಷಿಕರಿಗೆ ಸೀತಾ ನದಿ ಜೀವನಾಡಿಯಾಗಿದೆ. ಇಲ್ಲಿ ಸಾಂಪ್ರದಾಯಿಕ ಮರಳು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದು, ರೈತರ ಹಿತ ಕಡೆಗಣಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ನೂರಾರು ದೋಣಿಗಳ ಮೂಲಕ ಮರಳುಗಾರಿಕೆ ದಂಧೆ ನಡೀತಾ ಇದ್ದು, ಇದು ಅವೈಜ್ಞಾನಿಕ, ಅಕ್ರಮ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಫಿಲ್ಮ್ ಚೇಂಬರ್ ನೂತನ ಅಧ್ಯಕ್ಷೆಯಾಗಿರುವಂತಹ ಹಿರಿಯ ನಟಿ ಜಯಮಾಲಾ ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಚುನಾವಣೆಯಲ್ಲಿ ಗೆಲುವಿಗೆ ಸಹಕರಿಸಿದ ಸಿಎಂ ಸಿದ್ದರಾಮಯ್ಯಗೆ ಜಯಮಾಲಾ ಧನ್ಯವಾದ ತಿಳಿಸಿದ್ದಾರೆ. ಸಿಎಂ ಗೃಹ ಕಚೇರಿಯಲ್ಲಿ ಭೇಟಿಯಾಗಿ ಹೂಗುಚ್ಛ ನೀಡಿ ಧನ್ಯವಾದ ತಿಳಿಸಿದರು. ಈ ವೇಳೆ ಜಯಮಾಲಾಗೆ ಉಪಾಧ್ಯಕ್ಷರಾದಂತಹ ಸುಂದರ್ರಾಜ್, ಕೆ ಮಂಜು, ಮಾಜಿ ಅಧ್ಯಕ್ಷ ಎನ್ಎಂ ಸುರೇಶ್ ಸಾಥ್ ಕೊಟ್ಟಿದ್ದಾರೆ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ 13 ಜನರಿಗೆ ಪೂಜೆ ಮಾಡಲು ಕೋರ್ಟ್ ಆದೇಶವನ್ನು ನೀಡಿದೆ. ಶಿವಸೇನಾ ಜಿಲ್ಲಾ ಅಧ್ಯಕ್ಷ ಗುರುಶಾಂತ್ ಟೆಂಗಳಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ 14 ಜನರಲ್ಲಿ 13 ಜನರಿಗೆ ಪೂಜೆಗೆ ಅವಕಾಶವನ್ನು ನೀಡಿ ಆದೇಶ ನೀಡಿದೆ. ಡೆವಿಲ್ ಗಾಯಕ ಅನಿರುದ್ಧ್ ಶಾಸ್ತ್ರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಭರತನಾಟ್ಯ ಕಲಾವಿದೆ ಶ್ರೇಯಾ ಬಾಲಾಜಿ ಜೊತೆ ಅನಿರುದ್ಧ್ ಮದುವೆ ಫಿಕ್ಸ್ ಆಗಿದೆ. ಫೆಬ್ರವರಿ 26ಕ್ಕೆ ಬಹುಕಾಲದ ಗೆಳತಿ ಜೊತೆ ಡೆವಿಲ್ ಗಾಯಕ ಅನಿರುದ್ಧ್ ಸಪ್ತಪದಿ ತುಳಿಯಲಿದ್ದು, ಮದುವೆ ಹಿನ್ನೆಲೆ ಚಿತ್ರರಂಗದ ಗಣ್ಯರಿಗೆ ಮದುವೆ ಆಮಂತ್ರಣ ಪತ್ರಿಕೆಯನ್ನ ಹಂಚಿದ್ದಾರೆ. ನಟ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿದ್ದು, ಕಳೆದ 2 ತಿಂಗಳಿನಿಂದ ಮುಂಬೈನಲ್ಲೇ ಬೀಡು ಬಿಟ್ಟಿದ್ದಾರೆ. ಮನೆಗೂ ಬಾರದೆ ಟಾಕ್ಸಿಕ್ ಸಿನಿಮಾ ಕೆಲಸದಲ್ಲಿ ಯಶ್ ತೊಡಗಿಸಿಕೊಂಡಿದ್ದಾರೆ. ಪತಿ ನೋಡಲು ಮಕ್ಕಳ ಜೊತೆ ಮುಂಬೈಗೆ ರಾಧಿಕಾ ಪಂಡಿತ್ ಹೋಗಿ ಬರ್ತಿದ್ದಾರೆ. ಇನ್ನು ಟಾಕ್ಸಿಕ್ ರಿಲೀಸ್ ಆಗೋ ತನಕ ಮುಂಬೈನಲ್ಲೇ ಯಶ್ ಇರಲಿದ್ದು, ಮಾರ್ಚ್ ಮೊದಲ ವಾರದಿಂದ ಟಾಕ್ಸಿಕ್ ಪ್ರಚಾರಕ್ಕೆ ಯಶ್ ಇಳಿಯಲಿದ್ದಾರೆ.
ನಟ ದರ್ಶನ್ಗೆ ಫೆಬ್ರವರಿ 16ರಂದು 49ನೇ ವಸಂತಕ್ಕೆ ಕಾಲಿಡಲಿರುವ ಹಿನ್ನೆಲೆಯಲ್ಲಿ ದರ್ಶನ್ ಅನುಪಸ್ಥಿತಿಯಲ್ಲೇ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೈಲು ಪಾಲಾಗಿರೋ ದರ್ಶನ್ಗೆ ನಾಳೆ ಹಾಗೂ 15, 16ರ ಈ 3 ದಿನ ವಿಶೇಷ ಪೂಜೆ ಮಾಡಿಸಲು ಅವರ ಪರವಾಗಿ ಮುಂದಾಗಿದ್ದಾರೆ. ಆಸ್ಟ್ರೇಲಿಯಾದ ಕ್ಯಾನ್ಬೆರಾ ವಿವಿ ಕ್ರಿಕೆಟ್ ಆಕ್ಟ್ ಸಂಸ್ಥೆ ಜೊತೆಗೂಡಿ ಭಾರತದಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಿಸಿದೆ. 16 ವಯಸ್ಸಿನ ಒಳಗಿನ ಮಕ್ಕಳಿಗೆ ಕ್ರೀಡಾ ಮನೋಭಾವನೆ ಬೆಳೆಸಲು ಆಗಸ್ಟ್ 29ರಿಂದ ಸೆಪ್ಟೆಂಬರ್ 2ರವರೆಗೆ ಯೂನಿವರ್ಸಿಟಿ ಆಫ್ ಕ್ಯಾನ್ಬೆರಾ T20 ಚಾಲೆಂಜ್ ಕಾಂಪಿಟೇಷನ್ ಆಯೋಜನೆ ಮಾಡಲಾಗಿದೆ. ದೇಶದಲ್ಲಿ ಕ್ರಿಕೆಟ್ ಕ್ರೀಡೆಯನ್ನ ಉತ್ತೇಜಿಸಲು ಜೈನ್ ಕಾಲೇಜ್ ಸಹಯೋಗದೊಂದಿಗೆ ಕಾಂಪಿಟೇಷನ್ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಸ್ಟ್ರೇಲಿಯಾ ಕ್ಯಾಪಿಟಲ್ ಟೆರಿಟರಿಯ ಮುಖ್ಯಮಂತ್ರಿ ಆಂಡ್ರಿ ಬಾರ್ ಮತ್ತು ಆಸ್ಟ್ರೇಲಿಯನ್ ಕಾನ್ಸಲೇಟ್ ಜನರಲ್ ಹಿಲರಿ ಮೆಕೀಜ್ ಮತ್ತು ಕ್ಯಾನ್ಬೆರಾ ವಿವಿಯ ಕುಲಪತಿ ಬಿಲ್ ಶಾರ್ಟನ್ ಮತ್ತು ಕ್ರಿಕೆಟ್ ಆಕ್ಟ್ನ ಸಿಇಒ ಆಗಿರುವಂತಹ ಓಲಿವೈ ಥಾರ್ನರ್ನ್ ಭಾಗಿಯಾಗಲಿದ್ದಾರೆ. ಭಾರತದ ಜೊತೆಗೆ ಆಸ್ಟ್ರೇಲಿಯಾ ಉತ್ತಮ ಸಂಬಂಧವನ್ನು ಹೊಂದಿದ್ದು ಕ್ರೀಡೆ ಮೂಲಕ ಮತ್ತಷ್ಟು ಒಂದಾಗಲಿದ್ದೇವೆ ಎಂದಿದ್ದಾರೆ. University of Canberra is incredibly pleased to be re-sponsoring the UC Cricket Challenge, involving our school kids to fall in love and play cricket and to be able to play pathways across Australia and India. Could be the biggest innovation since T20. We want kids to fall in love with cricket. We want kids to be able to live out their dreams. We want to encourage kids to be the best they can at school, but one of the best ways they can be at school is by falling in love with sport, in particular cricket. One of the wonderful parts of what we do here in India from an Australian perspective is build sports collaborations and build education collaborations. So the University of Canberra ACT Cricket Collaboration and Tournament brings together all of those elements. And so I'm delighted to see it's in its 3rd year. I've seen it each of the years and it's building bit by bit. The students are having a wonderful experience and also finding pathways and opportunities, which is ultimately what this is all.